ಐ ಯೂಸ್ ಟು ಪ್ಲೇ ಕ್ರಿಕೆಟ್, ಐ ಆಮ್ ಯೂಸ್ ಟು ಪ್ಲೇ ಕ್ರಿಕೆಟ್. ಇವೆರಡೂ ಒಂದೇ ಥರ ಕಾಣ್ತಾ ಇದೆ, ಆದರೆ ಅರ್ಥ ಮಾತ್ರ ಸಂಪೂರ್ಣ ಬೇರೆ ಇರುತ್ತೆ. 90% ವಿದ್ಯಾರ್ಥಿಗಳಿಗೆ ಇದೆರಡನ್ನು ಸರಿಯಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಕೆಲವರಿಗೆ ಯೂಸ್ ಮಾಡೋಕ್ಕೆ ಬಂದರೂ ಕೂಡ ಇದರ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ. ಸಂಪೂರ್ಣವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಯೂಸ್ ಟು, ಆಮ್ ಯೂಸ್ ಟು ಬಗ್ಗೆ ಒಂದು ಡೌಟ್ಸೇ ಇರಲ್ಲ. ಹಲೋ ಮೈ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಪೋಕನ್ ಇಂಗ್ಲೀಷ್. ನೀವು ಇಂಗ್ಲೀಷ್ ಮಾತಾಡುವಾಗ ಐ ಯೂಸ್ ಟು ಮತ್ತು ಐ ಆಮ್ ಯೂಸ್ ಟು ಇವೆರಡನ್ನು ಮಿಕ್ಸ್ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ಸಿಂಪಲ್ ಆದ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಸಿಂಪಲ್ ಆಗಿ ಹೇಳಬೇಕಾದ್ರೆ ಐ ಯೂಸ್ ಟು ಎಂಬ ಪದ ಇದೆಯಲ್ಲ, ಇದು ಪಾಸ್ಟ್ ಹ್ಯಾಬಿಟ್ ಅಂತ ಹೇಳ್ತೀವಿ. ಹಿಂದೆ ನಿಮಗೆ ಅಭ್ಯಾಸ ಇತ್ತು, ಈಗ ಇಲ್ಲ. ನಿಮಗೆ ಏನಾದರೂ ಒಂದು ಹಿಂದೆ ಅಭ್ಯಾಸ ಇದ್ದರೆ ಅದನ್ನು ಐ ಯೂಸ್ ಟು ಎಂಬ ಪದದ ನಂತರ ಒಂದು ವರ್ಬ್ ಒನ್ ಅನ್ನು ಹಾಕ್ತೀವಿ. ವರ್ಬ್ ಒನ್ ಅಂತ ಹೇಳಿದ್ರೆ ಗೊತ್ತಿದೆಯಲ್ಲ, ಪ್ರೆಸೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಕಮ್, ಗೋ, ಸ್ಲೀಪ್ ಈ ಥರ ಪದಗಳನ್ನು ಹಾಕ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ. ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಏನು ಅರ್ಥ? ನಾನು ಹಿಂದೆ ಕ್ರಿಕೆಟ್ ಆಡ್ತಾ ಇದ್ದೆ, ಆದರೆ ಈಗ ಇಲ್ಲ. ಈಗ ನನಗೆ ಕ್ರಿಕೆಟ್ ಆಡುವಂಥ ಅಭ್ಯಾಸ ಇಲ್ಲ. ಐ ಯೂಸ್ ಟು ಡ್ರಿಂಕ್ ಮಿಲ್ಕ್ ಏನು ಅರ್ಥ? ನಾನು ಹಾಲು ಕುಡಿತಾ ಇದ್ದೆ, ಈಗ ಇಲ್ಲ. ಐ ಯೂಸ್ ಟು ರೀಡ್ ಬುಕ್ಸ್, ನಾನು ಬುಕ್ಸು ಓದ್ತಿದ್ದೆ, ಈಗ ಇಲ್ಲ. ಐ ಯೂಸ್ ಟು ವೇಕ್ ಅಪ್ ಲೇಟ್, ನಾನು ಲೇಟಾಗಿ ಹೇಳ್ತಿದ್ದೆ, ಆದರೆ ಈಗ ಇಲ್ಲ. ಐ ಯೂಸ್ ಟು ಟ್ರಾವೆಲ್ ಬೈ ಬಸ್, ನಾನು ಬಸ್ನಲ್ಲಿ ಪ್ರಯಾಣಿಸ್ತಿದ್ದೆ, ಈಗ ಇಲ್ಲ. ಸೊ ಈಗ ನಿಮಗೆ ಒಂದು ಅಭ್ಯಾಸ ಇಲ್ಲ, ಆದರೆ ಮೊದಲು ಒಂದು ಅಭ್ಯಾಸ ಇತ್ತು. ಅದನ್ನು ಇಂಗ್ಲೀಷಲ್ಲಿ ಹೇಳಕ್ಕೆ ಐ ಯೂಸ್ ಟು ನಂತರ ವರ್ಬ್ ಒನ್ ಅನ್ನು ಯೂಸ್ ಮಾಡ್ತೀವಿ. ನೀವು ಸ್ಮೋಕಿಂಗ್ ಮಾಡೋ ಹ್ಯಾಬಿಟ್ ಇದ್ದರೆ ಏನು ಹೇಳ್ತೀರಾ? ಈಗ ಇಲ್ಲ, ಈಗ ಬಿಟ್ಬಿಟ್ಟಿದ್ದೀರಾ ಕಂಪ್ಲೀಟ್ ಆಗಿ, ಏನು ಹೇಳ್ತೀರಾ? ಐ ಯೂಸ್ ಟು ಸ್ಮೋಕ್ ಲಾಸ್ಟ್ ಇಯರ್, ಲಾಸ್ಟ್ ಮಂತ್, ಏನು ಬೇಕಾದರೂ ಹೇಳ್ಬೋದು. ಇನ್ನು ಐ ಆಮ್ ಯೂಸ್ ಟು ಅಂತ ಹೇಳಿದ್ರೆ ಏನು? ಐ ಆಮ್ ಯೂಸ್ ಟು ಅಂತ ಹೇಳಿದರೆ ಇದರ ಅರ್ಥ ಪ್ರೆಸೆಂಟ್ ಹ್ಯಾಬಿಟ್, ಈಗ ನಿಮಗೆ ಹ್ಯಾಬಿಟ್ ಇದೆ, ಈಗ ಅಭ್ಯಾಸ ಇದೆ ಎಂಬ ಅರ್ಥ. ಬಟ್ ಇದರ ಫಾರ್ಮುಲಾ ಯಾವುದು ಅಂತ ಹೇಳಿದರೆ ಐ ಆಮ್ ಯೂಸ್ ಟು, ಐ ಜಾಗದಲ್ಲಿ ಶಿ ಹಾಕಿದರೆ ಏನಾಗುತ್ತೆ? ಈಸ್. ದೇ ಹಾಕಿದರೆ ಏನಾಗುತ್ತೆ? ಆರ್. ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಟು ಹಾಕಿ ವರ್ಬ್ ಜೊತೆ ಐ ಎನ್ ಜಿ ಫಾರ್ಮ್ ಹಾಕಬೇಕಾಗತ್ತೆ. ಉದಾಹರಣೆ ನೋಡ್ರಿ. ಐ ಆಮ್ ಯೂಸ್ ಟು ಪ್ಲೇಯಿಂಗ್ ಕ್ರಿಕೆಟ್ ಅಂದರೆ ನನಗೆ ಕ್ರಿಕೆಟ್ ಆಡುವ ಅಭ್ಯಾಸ ಇದೆ. ಯಾವಾಗ? ಈಗ ಇದೆ. ಐ ಆಮ್ ಯೂಸ್ ಟು ಡ್ರಿಂಕಿಂಗ್ ಮಿಲ್ಕ್, ನನಗೆ ಹಾಲು ಕುಡಿಯುವ ಅಭ್ಯಾಸ ಇದೆ. ಐ ಆಮ್ ಯೂಸ್ ಟು ರೀಡಿಂಗ್ ಬುಕ್ಸ್, ನನಗೆ ಬುಕ್ಸ್ ಓದುವ ಅಭ್ಯಾಸ ಇದೆ. ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಅರ್ಲಿ, ನನಗೆ ಬೇಗ ಎದ್ದೇಳುವಂತಹ ಅಭ್ಯಾಸ ಇದೆ. ಐ ಆಮ್ ಯೂಸ್ ಟು ಟ್ರಾವೆಲಿಂಗ್ ಬೈ ಬಸ್, ನನಗೆ ಬಸ್ಸಲ್ಲಿ ಪ್ರಯಾಣಿಸುವಂತಹ ಅಭ್ಯಾಸ ಇದೆ. ಸೊ ಡಿಫ್ರೆಂಟ್ ಏನು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತಲ್ಲ. ಐ ಆಮ್ ಯೂಸ್ ಟು ಅಂತ ಹೇಳಿದ್ರೆ ಐ ಯೂಸ್ ಟು ಮತ್ತು ಐ ಆಮ್ ಯೂಸ್ ಟು ಇದರಲ್ಲಿ ಇರುವಂತಹ ವ್ಯತ್ಯಾಸ. ಐ ಯೂಸ್ ಟು ಅಂದರೆ ರೂಢಿ ಇತ್ತು, ಅಭ್ಯಾಸ ಇತ್ತು ಅಂತ ಅರ್ಥ. ಈ ಐ ಎ ಯೂಸ್ ಮಾಡಬೇಕಾಗಿಲ್ಲ, ಯಾವ ಪದ ಬೇಕಾದರೂ ಯೂಸ್ ಮಾಡ್ಬೋದು. ಅವಳಿಗೆ ರೂಢಿ ಇತ್ತು, ಅಭ್ಯಾಸ ಇತ್ತು ಅಂತ ಹೇಳಬೇಕಾದ್ರೆ ಶಿ ಯೂಸ್ ಟು, ಹಿ ಯೂಸ್ ಟು. ಅವರಿಗೆ ರೂಢಿ ಇತ್ತು, ದೇ ಯೂಸ್ ಟು. ನಮಗೆ ರೂಢಿ ಇತ್ತು, ವಿ ಯೂಸ್ ಟು. ಎಲ್ರಿಗೂ ರೂಢಿ ಇತ್ತು, ಆಲ್ ಯೂಸ್ ಟು. ಯಾವ ಪದ ಬೇಕಾದರೂ ಐ ಜಾಗದಲ್ಲಿ ಯೂಸ್ ಮಾಡ್ಬೋದು. ಇದು ರೂಢಿ ಇತ್ತು, ಈಗ ಇಲ್ಲ. ಅಭ್ಯಾಸ ಇತ್ತು, ಈಗ ಇಲ್ಲ. ಹಾಗೆಯೇ ಐ ಆಮ್ ಯೂಸ್ ಟು ಅಂದರೆ ಈಗ ಅಭ್ಯಾಸ ಇದೆ, ಐ ಆಮ್ ಜಾಗದಲ್ಲಿ ಬೇಕಾದರೆ ಶಿ ಈಸ್ ಯೂಸ್ ಟು. ಅವಳಿಗೆ ಅಭ್ಯಾಸ ಇದೆ, ಅವನಿಗೆ ಅಭ್ಯಾಸ ಇದೆ ಅಂತ ಹೇಳಬೇಕಾದ್ರೆ ಹಿ ಯೂಸ್ ಟು. ಪ್ರತಿಯೊಬ್ಬರಿಗೂ ಅಭ್ಯಾಸ ಇದೆ ಅಂತ ಹೇಳಿದರೆ ಎವ್ರಿ ಒನ್ ಯೂಸ್ ಟು. ಇನ್ನು ಅವರಿಗೆ ಅಭ್ಯಾಸ ಇದೆ ಅಂತ ಹೇಳಬೇಕಾದ್ರೆ ದೇ ಆರ್ ಯೂಸ್ ಟು. ನಮಗೆ ಅಭ್ಯಾಸ ಇದೆ ಅಂತ ಹೇಳಬೇಕಾದ್ರೆ ವಿ ಆರ್ ಯೂಸ್ ಟು. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಸೊ ಡಿಫ್ರೆಂಟ್ ಏನು? ಐ ಯೂಸ್ ಟು ಅಂತ ಹೇಳಿದರೆ ಹಿಂದೆ ಅಭ್ಯಾಸ ಇತ್ತು, ಈಗ ಇಲ್ಲ. ಐ ಆಮ್ ಯೂಸ್ ಟು ಅಂದರೆ ಈಗ ಅಭ್ಯಾಸ ಇದೆ. ಬಟ್ ಐ ಆಮ್ ಯೂಸ್ ಟು ಅಂತ ವರ್ಬ್ ಜೊತೆ ಐ ಎನ್ ಜಿ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡ್ರಿ. ಐ ಯೂಸ್ ಟು ಡ್ರಿಂಕಿಂಗ್ ಮಿಲ್ಕ್ ಅಂದರೆ ನಾನು ಹಿಂದೆ ಹಾಲು ಕುಡಿಯುತ್ತಿದ್ದೆ, ಹಾಲು ಕುಡಿಯುವ ಅಭ್ಯಾಸ ಇತ್ತು. ಐ ಆಮ್ ಯೂಸ್ ಟು ಡ್ರಿಂಕಿಂಗ್ ಮಿಲ್ಕ್ ಅಂದರೆ ನನಗೆ ಈಗ ಹಾಲು ಕುಡಿಯುವಂತಹ ಅಭ್ಯಾಸ ಇದೆ. ಡಿಫ್ರೆಂಟನ್ನು ಈಸಿಯಾಗಿ ನಿಮಗೆ ನೆನಪು ಮಾಡಬೇಕು ಅಂದರೆ ಐ ಯೂಸ್ ಟು ಅಂದರೆ ಹಿಂದೆ ಅಭ್ಯಾಸ ಇತ್ತು, ಐ ಆಮ್ ಯೂಸ್ ಟು ಅಂದರೆ ಈಗ ಅಭ್ಯಾಸ ಇದೆ. ಅದಾಗಿರುತ್ತೆ ವ್ಯತ್ಯಾಸ ಇರೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಕನ್ನಡ ಹೇಳ್ತೀನಿ, ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ನಂಬರ್ 1, ನನಗೆ ಜಗಳ ಆಡುವಂತಹ ರೂಢಿ ಇತ್ತು, ಈಗ ಇಲ್ಲ. ಇದನ್ನು ಹೆಂಗೆ ಇಂಗ್ಲೀಷಲ್ಲಿ ಹೇಳು? ಅದೇ ರೀತಿ ನನಗೆ ಈಗ ಇಂಗ್ಲೀಷ್ ಮಾತಾಡುವ ಅಭ್ಯಾಸ ಇದೆ. ಇದೆರಡನ್ನೂ ಕೂಡ ನೀವೇನು ಮಾಡಿರಿ, ಕಮೆಂಟಲ್ಲಿ ನನಗೆ ತಿಳಿಸ್ರಿ. ಓಕೆ, ಆಲ್ ದ ಬೆಸ್ಟ್.